ನಮಸ್ತೆ. ನಾನಿವತ್ತು ನಿಮ್ಮ ಜೊತೆ ದೋಸೆ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. 2 ಕಪ್ನಷ್ಟು ಅಕ್ಕಿಯನ್ನು ತಗೊಂಡಿದ್ದೀನಿ. 3/4 ಕಪ್ಪಿನಷ್ಟು ಉದ್ದಿನಬೇಳೆಯನ್ನು ತಗೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ನಷ್ಟು ಮೆಂತ್ಯ ಕಾಳುಗಳನ್ನ ತಗೊಳ್ತೀನಿ. ಮೆಂತ್ಯ ಹಾಕೋದ್ರಿಂದ ದೋಸೆ ರುಚಿ ಹೆಚ್ಚಾಗುತ್ತೆ. ಈಗ 2 ಟೇಬಲ್ ಸ್ಪೂನ್ನಷ್ಟು ಸೋಯಾಬೀನ್ ಕಾಳುಗಳನ್ನ ಹಾಕ್ತಾ ಇದ್ದೀನಿ. ಅರ್ಧ ಕಪ್ಪಿನಷ್ಟು ಕಡಲೆಬೇಳೆ, ಅರ್ಧ ಕಪ್ಪಿನಷ್ಟು ಅವಲಕ್ಕಿಯನ್ನು ತಗೊಂಡಿದ್ದೀನಿ. ಇದನ್ನು ನಾವು 2-3 ಸಾರಿ ತೊಳೆಯೋದು ತುಂಬ ಮುಖ್ಯ. ಇದರಲ್ಲಿ ಧೂಳಿನಂಶ ಹೆಚ್ಚಾಗಿರುತ್ತೆ ಕಾಳು ಮತ್ತು ಅಕ್ಕಿನಲ್ಲಿ. ಆವಾಗ ನಾವು ಈ ರೀತಿ ಕ್ಲೀನಾಗಿ ತೊಳೆದಿಟ್ಕೊಂಡ್ರೆ ದೋಸೆ ಹುಳಿಯಾಗಿ ಬರಲ್ಲ, ಟೇಸ್ಟಿಯಾಗಿರುತ್ತೆ. ಅವಲಕ್ಕಿನೂ ಕೂಡ ನಾನು ಬೆಳಗ್ಗೆನೇ ನೆನೆ ಹಾಕಿದ್ದೆ. ಬೆಳಗ್ಗೆ 11 ಗಂಟೆ ಅಷ್ಟೊತ್ತಿಗೆ ಈ ರೀತಿ ನೆನೆಸಿಟ್ಕೊಂಡಂಥ ಪದಾರ್ಥಗಳನ್ನ ನಾನು ಸಂಜೆ 6 ಗಂಟೆ ಅಷ್ಟೊತ್ತಿಗೆ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ನುಣ್ಣಗೆ ರುಬ್ಬೋದ್ರಿಂದ ದೋಸೆ ಹಿಟ್ಟು ತುಂಬ ಚೆನ್ನಾಗಿ ಹುದುಗು ಬರುತ್ತೆ, ರುಚಿಯಾಗೂ ಕೂಡ ಇರುತ್ತೆ. ಇಲ್ಲಿ ಬೆಳಗ್ಗೆ 6 ಗಂಟೆ ಅಷ್ಟೊತ್ತಿಗೆ ದೋಸೆ ಹಿಟ್ಟು ತುಂಬ ಚೆನ್ನಾಗಿ ಹುದುಗಿ ಬಂದಿದೆ ನೋಡಿ. ದೋಸೆ ಹಿಟ್ಟು ರೆಡಿಯಾಗಿದೆ. ಇದನ್ನು ನಾನು ಬೆಳಗಿನ ತಿಂಡಿಗೆ ಜಾಸ್ತಿ ಆಗುತ್ತೆ ಅಂತ ಸ್ವಲ್ಪ ಒಂದು ಬಾಕ್ಸಿಗೆ ಹಾಕಿ ಎತ್ತಿಡ್ತಾ ಇದ್ದೀನಿ. ಈಗ ಮಿಕ್ಕಿರುವಂಥ ಹಿಟ್ಟಿಗೆ ಸ್ವಲ್ಪ ಉಪ್ಪು ಮತ್ತು ನೀರನ್ನು ಹಾಕಿ ಮತ್ತೊಂದು 15 ನಿಮಿಷ ನಾನು ಇದನ್ನು ನೆನೆಯಕ್ಕೆ ಬಿಡ್ತೀನಿ. ಆವಾಗ ದೋಸೆ ಉಪ್ಪು ಹಾಕೋದ್ರಿಂದ ರುಚಿಯಾಗಿ ಬರುತ್ತೆ. ಈಗ ನಾನು ದೋಸೆಗೋಸ್ಕರ ವೆಜಿಟೇಬಲ್ ಸಾಗು ಮತ್ತು ಚಟ್ನಿಯನ್ನು ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ತೊಳ್ಕೊಳ್ತಾ ಇದ್ದೀನಿ. ಈ ಕೊತ್ತಂಬರಿ ಸೊಪ್ಪು ತೊಳ್ಕೊಂಡಾದ ನಂತರ ಇಲ್ಲಿ ಪೀಲ್ ಮಾಡಿದಂತಹ ವೆಜಿಟೇಬಲ್ಸ್ನೂ ಕೂಡ ತೊಳಿತಾ ಇದ್ದೀನಿ. ನಾನೀಗ ನಿನ್ನೆ ರಾತ್ರಿ ನೆನೆ ಹಾಕಿದಂತಹ ಕಾಬೂಲ್ ಕಡಲೆ ಮತ್ತು ಬಟಾಣಿ ಕಾಳನ್ನು ಕೂಡ ತೊಳಿತೀನಿ. ಈ ಕಾಳುಗಳನ್ನು ನೆನೆ ಹಾಕಿದಾಗ ಇದರಲ್ಲಿ ಹುಳಿಯಾದ ಅಂಶ ಜಾಸ್ತಿ ಇರುತ್ತೆ. ಹಾಗಾಗಿ 2-3 ಸಾರಿ ಇದನ್ನು ನಾವು ವಾಶ್ ಮಾಡೋದು, ತೊಳ್ಕೊಳ್ಳೋದು ತುಂಬ ಮುಖ್ಯವಾಗಿರುತ್ತೆ. ಈಗ ನಾನು ಈ ಕಾಳುಗಳನ್ನ ಒಂದು ಕುಕ್ಕರಿಗೆ ಹಾಕಿ ಮೊದಲೇ ಒಂದು 3-4 ವಿಸಲ್ ಬರೆಸ್ಕೊಳ್ತೀನಿ. ಆವಾಗ ಕಾಳುಗಳು ಚೆನ್ನಾಗಿ ಬೇಯುತ್ತೆ. ಕಾಬೂಲ್ ಕಡಲೆ ಮಕ್ಕಳ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಆಗಿರುತ್ತೆ. ಇಲ್ಲಿ ನಾನು ವೆಜಿಟೇಬಲ್ಸ್ನೆಲ್ಲ ದೊಡ್ಡದಾಗಿ ಮೊದಲು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇವನ್ನೆಲ್ಲ ನಾನು ಫುಡ್ ಪ್ರೊಸೆಸರ್ ಅಂದರೆ ವೆಜಿಟೇಬಲ್ ಚಾಪರ್ ಯೂಸ್ ಮಾಡಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದರಿಂದ ನಮಗೆ ಬೆಳಗ್ಗೆ ಟೈಮ್ ಕೂಡ ಸೇವ್ ಆಗುತ್ತೆ. ಜಸ್ಟ್ 1 ರೌಂಡ್ ಹಾಕಿದರೆ ಸಾಕು, ವೆಜಿಟೇಬಲ್ಸ್ ಎಲ್ಲ ಚಿಕ್ಕದಾಗಿ ತುಂಬ ಚೆನ್ನಾಗಿ ಕಟ್ ಆಗುತ್ತೆ. ಇಲ್ಲಿ ನಾನು ವೆಜಿಟೇಬಲ್ಸ್ ಸಾಗುಗೋಸ್ಕರ ಮಸಾಲೆಯನ್ನು ರುಬ್ಕೊಳ್ತಾ ಇದ್ದೀನಿ. ಈರುಳ್ಳಿ, ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿಯನ್ನು ಹಾಕಿ ರುಬ್ಬಿಟ್ಕೊಂಡಿದ್ದೀನಿ. ಈಗ ಒಲೆ ಮೇಲೆ ಎಣ್ಣೆ ಇಟ್ಟು ಅದಕ್ಕೆ ಸ್ವಲ್ಪ ಚಕ್ಕೆ, ಲವಂಗ, ಸಾಸಿವೆ, ಜೀರಿಗೆ ಹಾಕಿದ್ದೀನಿ. ನಾವು ಚಾಪ್ ಮಾಡಿದಂತಹ ವೆಜಿಟೇಬಲ್ಸ್ನೂ ಕೂಡ ಇದಕ್ಕೆ ಹಾಕಿದ್ದೀನಿ. ಇವಾಗ ನಾನು ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಮತ್ತು ಉಪ್ಪನ್ನು ಹಾಕ್ತಾ ಇದ್ದೀನಿ. ನಂತರ ನಾನೀಗ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ತಾ ಇದ್ದೀನಿ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಎಣ್ಣೆ ಮತ್ತು ಉಪ್ಪಲ್ಲಿ ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಬೇಯೋದ್ರಿಂದ ರುಚಿಯಾಗಿರುತ್ತೆ ವೆಜಿಟೇಬಲ್ಸು. ಇದನ್ನೆಲ್ಲ ಇದಕ್ಕೆ ಸ್ವಲ್ಪ ನಾನೀಗ ರೆಡ್ ಚಿಲ್ಲಿ ಪೌಡ್ರ್ ಮತ್ತು ಧನಿಯಾ ಪೌಡ್ರನ್ನು ಹಾಕಿ ಮಿಕ್ಸ್ ಮಾಡ್ತೀನಿ. ಈ ರೀತಿ ಮಿಕ್ಸ್ ಮಾಡೋದು ತುಂಬ ಮುಖ್ಯವಾಗಿರುತ್ತೆ ಈ ಟೈಮಲ್ಲಿ. ಈಗ ಬೇಯಿಸಿಟ್ಕೊಂಡಂತಹ ಕಾಳುಗಳಿಗೆ ಈ ಫ್ರೈ ಮಾಡಿಕೊಂಡಂತಹ ಎಲ್ಲ ವೆಜಿಟೇಬಲ್ಸ್ನೂ ಕೂಡ ಮಿಕ್ಸ್ ಮಾಡ್ತೀನಿ. ನಂತರ ಈಗ ರುಬ್ಬಿಟ್ಕೊಂಡಂತಹ ಮಸಾಲೆಯನ್ನು ಕೂಡ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ನೋಡೋಕ್ಕೆ ಸ್ವಲ್ಪ ತೆಳ್ಳಗನ್ಸುತ್ತೆ, ಬಟ್ ಇದು ಬೆಂದು ಸ್ವಲ್ಪ ತಣ್ಣಗಾದ ಮೇಲೆ ಗಟ್ಟಿಯಾಗಿ ಬರುತ್ತೆ ಸಾಗು. ನಾವು ರುಬ್ಬಿ ಹಾಕಿದ್ದೀವಿ ಮಸಾಲೆಯನ್ನು. ಆಮೇಲೆ ಕಾಬೂಲ್ ಕಡಲೆ, ಬಟಾಣಿ ಕಾಳು ಅದು ಎಲ್ಲ ಸ್ವಲ್ಪ ಬೆಂದ ನಂತರ ಗಟ್ಟಿ ಬರುತ್ತೆ. ಹಾಗಾಗಿ ಸಾಗು ಗಟ್ಟಿಯಾಗಿ ಬರುತ್ತೆ. ಇದನ್ನೀಗ ಜಸ್ಟ್ 1 ವಿಸಲ್ ಮಾತ್ರ ಕೂಗಿಸ್ಬೇಕು. ನಾನೀಗ ಈ ಕಾಯಿ ಚಟ್ನಿಗೆ ಕಾಯಿ ಮತ್ತು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿದಂಥ ಹಸಿಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕಾಯಿ ಚಟ್ನಿನ ರುಬ್ಕೊಳ್ತಾ ಇದ್ದೀನಿ. ಇಲ್ಲಿ ಚಟ್ನಿನೂ ಕೂಡ ರೆಡಿ ಆಯಿತು. ಇದನ್ನೀಗ ಒಂದು ಬೌಲಿಗೆ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ದೋಸೆ ಹಿಟ್ಟು ಕೂಡ ಇಲ್ಲಿ ರೆಡಿಯಾಗಿದೆ. ಒಲೆ ಮೇಲೆ ಕಾವಲಿ ಇಟ್ಟು ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಈ ರೀತಿ ಟಿಶ್ಯೂ ಪೇಪರಿಂದ ಒಂದ್ಸರಿ ಒರೆಸ್ಕೋಬೇಕು. ಈಗ 1 ಚಮಚದಷ್ಟು ದೋಸೆ ಹಿಟ್ಟನ್ನು ಹಾಕಿ ನಿಧಾನವಾಗಿ ಈ ರೀತಿ ತಿರುಗಿಸಿದಾಗ ದೋಸೆ ಗರಿಗರಿಯಾಗಿ ಬರುತ್ತೆ. ಇದ್ರ ಮೇಲೆ ಸ್ವಲ್ಪ ಶೇಂಗಾದೆಣ್ಣೆ ಅಂದರೆ ಕಡಲೆಬೀಜದ ಎಣ್ಣೆ ಹಾಕ್ತೀನಿ ನಾನು. ದೋಸೆಗೆ ಮತ್ತು ಪಡ್ಡಿಗೆ ಸ್ವಲ್ಪ ಎಣ್ಣೆ ಹಾಕಿದ್ರೇ ರುಚಿಯಾಗಿರುತ್ತೆ ಅದು. ಆಮೇಲೆ ದೋಸೆಯನ್ನು ನಾವು ಎಷ್ಟು ಸಾಧ್ಯವಾದಷ್ಟು ಕಡಿಮೆ ಫ್ಲೇಮಲ್ಲಿ ಬೇಯಿಸೋದು ತುಂಬ ಮುಖ್ಯ. ನಿಧಾನವಾಗಿ ಬೇಯೋದ್ರಿಂದ ದೋಸೆ ರುಚಿ ಹೆಚ್ಚಾಗುತ್ತೆ. ಈ ರೀತಿ ಆಮೇಲೆ 2 ನಿಮಿಷ ಮುಚ್ಚಿಟ್ಬಿಟ್ಟು ದೋಸೆಯನ್ನು ಕೂಡ ಬೇಯಿಸ್ಕೋಬೇಕು.
ದೋಸೆ ರೆಡಿಯಾಗಿದೆ. ಇದನ್ನು ನಾನೀಗ ಮಗಚ್ಬಿಟ್ಟು ತೋರಿಸ್ತೀನಿ ಅದೆಷ್ಟು ಕಲರ್ಫುಲ್ ಆಗಿದೆ ಅಂತ ಹೇಳಿ. ನೋಡಿ, ಬೆಳಗಿನ ತಿಂಡಿಗೆ ಈ ರೀತಿ ಹೆಲ್ದಿ ಹಾಗೂ ಟೇಸ್ಟಿಯಾದಂತಹ ಅಡುಗೆಗಳನ್ನು ಮಾಡೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತೆ. ಇಡೀ ದಿನವೂ ಕೂಡ ನಾವು ಲವಲವಿಕೆಯಿಂದ ಕೆಲಸ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಇದೆಲ್ಲ. ನನ್ನ ಎಲ್ಲ ವಿಡಿಯೋಗಳನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ನಮಸ್ತೆ.